ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಲಾರ್ದೆ ಇರುವೆ ಬಿಟ್ಕೊಂಡಿರುವಂತಹ ಒಂದು ಪರಿಸ್ಥಿತಿಗೆ ತಲುಪಿರೋದಂತೂ ಸತ್ಯ. ಯಾರು ಏನೇ ಹೇಳಿದ್ರು ನಾನು ಮಾಡಿದ್ದೆ ಸರಿ, ನಾನು ಆಡಿದ್ದೆ ಆಟ, ನಾನು ಮಾಡಿದ್ದೆ ರೂಲ್ಸು ಅನ್ನುವಂತಹ ಒಂದು ಲೆವೆಲ್ನಲ್ಲಿ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾವ ಲೆವೆಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹಠವನ್ನ ಹಿಡಿದಿದ್ದಾರೆ, ಹಠವನ್ನ ಸಾಧಿಸ್ತಿದ್ದಾರೆ ಅಂತಂದ್ರೆ ಖುದ್ದು US ಫೆಡರಲ್ ಕೋರ್ಟೆ ಈ ಒಂದು ಏನು ಟ್ಯಾರಿಫ್ ವಾರ್ ಇದೆ, ಬೇರೆ ಬೇರೆ ದೇಶಗಳಿಗೆ ಏನು ಟ್ಯಾರಿಫ್ ವಾರ್ ಅನ್ನ ಸಾರಿರುವಂತಹದ್ದು ಈ ಒಂದು ದೇಶ, ಇದು ಕಾನೂನು ಬಾಹಿರ. ಜೊತೆಗೆ ಅಮೆರಿಕಾದ ಒಂದು ಆರ್ಥಿಕತೆ ಇರ್ಬೋದು ಅಥವಾ ಒಂದು ಏನು ಇವಾಗ ಒಂದು ಹಂತದಲ್ಲಿ ಅಮೆರಿಕಾದ ಒಂದು ಪವರ್ಫುಲ್ ದೇಶ ಅಂತಿದೆ, ಇದೆಲ್ಲವೂ ಕೂಡ ಕುಗ್ಗುತ್ತಾ ಹೋಗುತ್ತೆ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದೆ. ಇಷ್ಟಾದ್ರೂ ಕೂಡ ನಾನು ಮಾಡಿದ್ದೆ ಸರಿ, ನಾನೇ ರೈಟು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗ ಏನು ಈ ಒಂದು ತಮ್ಮ ತಪ್ಪನ್ನ ಒಪ್ಕೊಳ್ದೆ ನಾನು ಸುಪ್ರೀಂ ಕೋರ್ಟ್ನ ಹೋಗ್ತೀವಿ, ನಾವು ಮಾಡ್ತಿರೋದು ಸರಿ, ನಾವು ಈ ಟ್ಯಾರಿಫ್ ವಾರನ ಮಾಡೋದ್ರಿಂದಲೇ ಅಮೆರಿಕ ಮತ್ತೆ ಪವರ್ಫುಲ್ ದೇಶ ಅನ್ನುವಂತಹ ಒಂದು ಪಟ್ಟಕ್ಕೆ ಬರುತ್ತೆ. ಸೊ ನಾವು ಮಾಡಿದೆ ರೈಟು, ಈ ಒಂದು ವಿಚಾರಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಯಾವ ರೀತಿಲಿ ಏನು ಅಮೆರಿಕಾಗೆ ಇದು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗತ್ತೆ ಅಂದ್ರೆ, ಏನು ಅಮೆರಿಕ ಈ ಟ್ಯಾರಿಫ್ ವಾರನ್ನ ಹೇರಿದೆಯಲ್ಲ, ಭಾರತ, ಮೆಕ್ಸಿಕೋ ಮತ್ತೆ ಇತರೆ ಚೀನಾ ಇರ್ಬೋದು, ಇತರೆ ದಕ್ಷಿಣ ಕೊರಿಯಾ, ಹೀಗೆ ಹಲವಾರು ದೇಶಗಳ ಮೇಲೆ ಏನು ಭಾರತ ಏನು ಅಮೆರಿಕ ಒಂದು ರಫ್ತು ಅಂದ್ರೆ ಅಲ್ಲಿ ಆ ಒಂದು ದೇಶಕ್ಕೆ ರಫ್ತಾಗುವಂತಹ ಒಂದು ಪ್ರಾಡಕ್ಟ್ಸ್ ಏನಿದೆ, ಒಂದು ರಫ್ತಾಗುವಂತಹ ಒಂದು ಸರಕೇನಿದೆ, ಅದ್ರ ಮೇಲೆ ಏನು ಟ್ಯಾರಿಫ್ ಅನ್ನ ವಿಧಿಸಿದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಭಾರತದ ಮೇಲೆ 50% ಏನಿದೆಯಲ್ಲ, ಈ ಒಂದು ಟ್ಯಾರಿಫ್ ವಾರಿಂದ ಅಮೆರಿಕಾಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ಒಂದೆರಡಲ್ಲ, ಸುಮಾರು $159 ಬಿಲಿಯನ್ ನಷ್ಟ ಆಗತ್ತೆ. ಎಸ್, ಇದನ್ನ ಎಕ್ಸಾಕ್ಟ್ಲಿ ಅಲ್ಲಿನ ಒಂದು ಫೆಡರಲ್ ಬ್ಯಾಂಕ್ಗೆ ಮನವಿಯನ್ನ ಮಾಡಿದಂಥವ್ರು ಕೂಡ ಇದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ $159 ಬಿಲಿಯನ್ ನಷ್ಟ ಆಗತ್ತೆ ಅಮೆರಿಕಾಗೆ. ಹಾಗಾದ್ರೆ ಯಾವ ರೀತಿ ನಷ್ಟ ಆಗತ್ತೆ ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ, ಅಮೆರಿಕಾಗೆ ಏನು ಬೇರೆ ಬೇರೆ ದೇಶಗಳಿಂದ ಒಂದು ರಫ್ತನ್ನ ಮಾಡಿಸ್ಕೊಳ್ತಾರೆ, ಸರಕುಗಳನ್ನ ರಫ್ತನ್ನ ಮಾಡಿಸ್ಕೊಳ್ಳುವಂತಹ ಒಂದು ಉದ್ಯಮಿಗಳೇನಿದ್ದಾರೆ, ಅವರಿಗೆ ಈ ರಫ್ತು ಮಾಡಿಸ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಎಷ್ಟೋ ದೇಶಗಳು ಈಗ ಇನ್ಮುಂದೆ ಈ ರಫ್ತನ್ನ ನಿಲ್ಲಿಸೋದ್ರಿಂದ ಆ ಒಂದು ದೇಶಕ್ಕೆ ಬಹುತೇಕ ನಷ್ಟವಾಗತ್ತೆ. ಅಂದ್ರೆ $159 ಬಿಲಿಯನ್ ನಷ್ಟ ಆಗುತ್ತೆ. ಇದನ್ನ ಅಮೆರಿಕ ಸರ್ಕಾರ ಅಲ್ಲಿನ ಉದ್ಯಮಿಗಳಿಗೆ ತುಂಬಿಕೊಡ್ಬೇಕಾಗತ್ತೆ ಈ ಒಂದು ನಷ್ಟವನ್ನ. ಹೀಗಾಗಿ ಅವರಿಗೆ ಇಷ್ಟು ಒಂದು ಪ್ರಮಾಣದಲ್ಲಿ ದೊಡ್ಡ ಹೊರೆಯೇ ಬೀಳಲಿದೆ ಅಮೆರಿಕಾಗೆ. ಈಗಾಗಲೇ ಏನು ಟ್ಯಾರಿಫ್ ವಾರನ್ನ ಘೋಷಣೆ ಮಾಡಿದಾಗ್ಲಿಂದಲೂ ಕೂಡ ಆಗಿರುವಂತಹ ಒಂದಷ್ಟು ಬೆಳವಣಿಗೆಯಿಂದಾಗಿ ಏನು ಈಗ ಈ $159 ಬಿಲಿಯನ್ ನಷ್ಟು ಅಮೆರಿಕ ಸರ್ಕಾರ ಮರುತುಂಬಬೇಕಾದಂತಹ ಅಂದ್ರೆ ರೀಫಂಡ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಅಮೆರಿಕ ಸರ್ಕಾರಕ್ಕೆ ಬಂದಿದೆ. ಇದು ಪ್ರೆಸೆಂಟ್ ಸಿಚುವೇಶನ್. ಇನ್ನು ಮುಂದೆ ಇದು ಇನ್ನಷ್ಟು ಹದಗೆಡುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚು ಹಠದಿಂದ ಸಾಕಷ್ಟು ದೇಶಗಳ ಒಂದು ಉನ್ನತ ಅಧಿಕಾರಿಗಳು ಈಗಾಗಲೇ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಅಮೆರಿಕಾದಿಂದ ಏನು ಮಿತ್ರ ರಾಷ್ಟ್ರಗಳು ಕೂಡ, ಅಮೆರಿಕದ ಒಂದು ಮಿತ್ರ ರಾಷ್ಟ್ರಗಳೇನಿರ್ತವೆ ಆ ರಾಷ್ಟ್ರಗಳು ಕೂಡ, ಆ ರಾಷ್ಟ್ರಗಳ ಒಂದು ಸಂಬಂಧ ಕೂಡ ಅಮೆರಿಕದ ಜೊತೆಗೆ ನಿಧಾನವಾಗಿ ಹದಗೆಡ್ತಾ ಹೋಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಮಿತ್ರ ರಾಷ್ಟ್ರಗಳ ಸಂಬಂಧ ಹದಗೆಡ್ತಾ ಹೋಗುತ್ತೆ. ಜೊತೆಗೆ ಅಮೆರಿಕಾದಲ್ಲಿ ಇರುವಂತಹ ಏನು ಈ ಒಂದು ರಿಫಂಡ್ ಅನ್ನ ಮಾಡಬೇಕಾದಂತಹ ಒಂದು ಪ್ರಾಸೆಸ್ ಬರುತ್ತೆ ಅಮೆರಿಕಾಗೆ, ಆ ಒಂದು ಪ್ರಾಸೆಸ್ ನಲ್ಲಿ ಅನಿವಾರ್ಯವಾಗಿ ಅಂದ್ರೆ ಅಲ್ಲಿನ ಅಮೆರಿಕದ ಒಂದು ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನ ವಿಧಿಸಬೇಕಾದಂತಹ ಒಂದು ಅನಿವಾರ್ಯತೆ ಅಮೆರಿಕ ಸರ್ಕಾರಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಜನ ತಮ್ಮ ಉದ್ಯೋಗವನ್ನ ಕಳೆದುಕೊಳ್ಳುವಂತಹ ಒಂದು ಆತಂಕ, ಆಘಾತ ಕೂಡ ಈಗ ಎದುರಾಗತ್ತೆ. ಅದರಲ್ಲೂ ಕೂಡ ಕಡಿಮೆ ಸಂಬಳ ಇರುವಂತಹವರು ತಮ್ಮ ಒಂದು ಉದ್ಯೋಗವನ್ನ ಕಳೆದುಕೊಳ್ಳಬೇಕಾದಂತಹ ಒಂದು ಸ್ಥಿತಿ ಎದುರಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಅಮೆರಿಕ ಇಡೀ ವಿಶ್ವದಲ್ಲಿ ಪವರ್ಫುಲ್ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಟ್ಯಾರಿಫ್ ವಾರನ್ನ ಘೋಷಣೆ ಮಾಡಿದೆ. ಆದ್ರೆ ಇದು ಅಮೆರಿಕದ ಪಾಲಿಗೆನೆ ದೊಡ್ಡ ಮುಳುವಾಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಫೆಡರಲ್ ಏನು ಕೋರ್ಟ್ ಇರುವಂತಹದ್ದು US ಫೆಡರಲ್ ಕೋರ್ಟ್ ನಲ್ಲಿ ಈ ಬಗ್ಗೆ ಮನವರಿಕೆಯನ್ನ ಮಾಡಿಕೊಡಲಾಗಿದೆ. ಏನು ಯಾವ ಒಂದು ದೇಶಗಳ ಮೇಲೆ ಎಷ್ಟೆಷ್ಟೆಲ್ಲ ಟ್ಯಾರಿಫ್ ಅನ್ನ ವಿಧಿಸಲಾಗಿದೆ ಅಂತ ಈ ಒಂದು ವಿಚಾರದಲ್ಲಿ ಈ ಒಂದು ಲಿಸ್ಟ್ ನಲ್ಲಿ ಭಾರತದ ಹೆಸರನ್ನ ತೆಗೆದು ಹಾಕಲಾಗಿರುವಂತಹದ್ದು. ಬಟ್ ಸ್ಟಿಲ್ ಯಾವ ರೀತಿ ಅಂದ್ರೆ ಈ ರೀತಿ ಬೇರೆ ಬೇರೆ ದೇಶಗಳ ಮೇಲೆ
ಟ್ಯಾರಿಫ್ ವಾರನ ವಿಧಿಸಿರುವಂತಹದ್ರಿಂದ ಅಲ್ಲಿಗೆ ಬೇರೆಯವರು ಅಂದ್ರೆ ಪರ್ಯಾಯ ಮಾರುಕಟ್ಟೆಯನ್ನ ಹುಡುಕ್ತಾರೆ. ಈಗ ಪ್ರೆಸೆಂಟ್ ಭಾರತ ಕೂಡ ಜಪಾನ್ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಏನು ಟರ್ಕಿ ಇರಬಹುದು, ಈ ರೀತಿಯಾಗಿ ಸೌತ್ ಕೊರಿಯಾ, ಈ ರೀತಿಯಾಗಿ ಬೇರೆ ಬೇರೆ ಒಂದು ದೇಶಗಳು ಅಮೆರಿಕ ಮಾರುಕಟ್ಟೆಗೆ ಪರ್ಯಾಯವಾಗಿ ಹುಡುಕೊಳ್ತಾ ಇರುವಂತಹದ್ದು. ಅಲ್ಲಿಗೆ ನಮ್ಮ ಒಂದು ಜವಳಿ ಉದ್ಯಮದ ಒಂದು ಪ್ರಾಡಕ್ಟ್ಸ್ ಏನಿದೆ ಅದನ್ನ ರಫ್ತು ಮಾಡೋದಕ್ಕೆ ಒಂದು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈಗ ಓಡಾಡ್ತಿರುವಂತಹದ್ದು. ಇದೇ ರೀತಿ ಬೇರೆ ಎಲ್ಲಾ ದೇಶಗಳು ಕೂಡ ಪ್ರಯತ್ನ ಪಟ್ಟಾಗ ಅಮೆರಿಕಾಗೆ ಇದರಿಂದ ತುಂಬಾ ದೊಡ್ಡ ನಷ್ಟನೇ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಮೆರಿಕ ಅಧ್ಯಕ್ಷರು ಏನು ನಾನು ಇಡೀ ವಿಶ್ವದಲ್ಲಿ ನಾನು ದೊಡ್ಡ ಗುರು ಎನಿಸ್ಕೊಳ್ಬೇಕು, ನಾನೇ ಒಂದ್ ರೀತಿ ಸುಪೀರಿಯರ್ ಅಂತ ಅನಿಸ್ಕೊಳ್ಬೇಕು ಅಂತ ಹೊರಟಿದ್ದಾರೆ. ಈ ಒಂದು ಪ್ರಾಸೆಸ್ ನಲ್ಲಿ ಅವ್ರು ತುಂಬಾ ದೊಡ್ಡ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ ಅಮೆರಿಕ ಏನು ಒಂದು ಪವರ್ಫುಲ್ ಅನ್ನೋ ಒಂದು ಪವರ್ ಅನ್ನ, ಒಂದು ಹಿಡಿತವನ್ನ ಇಟ್ಕೊಂಡಿದೆ, ಅದನ್ನು ಕೂಡ ನಿಧಾನವಾಗಿ ಕಳೆದುಕೊಳ್ತಾ ಹೋಗುತ್ತೆ. ವ್ಯಾವಹಾರಿಕವಾಗಿ ನೆರೆಹೊರೆಯ ದೇಶಗಳು ಪ್ಲಸ್ ಒಂದು ಸ್ನೇಹಿ ಮಿತ್ರ ರಾಷ್ಟ್ರಗಳ ಒಂದು ಸಂಬಂಧವನ್ನ ಕೂಡ ಹದಗೆಡಿಸ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಏನು ಅಮೆರಿಕದ ಒಂದು ಟ್ಯಾರಿಫ್ ವಾರ್ ಇದೆ, ಇದು ಅಮೆರಿಕಾಗೆ ಲಾಭ ಅಲ್ಲ, ಖಂಡಿತವಾಗ್ಲೂ ನಷ್ಟನೇ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.